ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ, ಯಾರೂ ಕೂಡ ಸ್ನೇಹಿತರಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾನೆ ಇದೆ. ಇದೇ ನೋಡಿ ಅಸಲಿ ರಾಜಕಾರಣ. ಭಾರತ ಪ್ರಜಾಪ್ರಭುತ್ವದ ಮೆಗಾ ದೃಶ್ಯಗಳನ್ನ ನಾವೀಗ ನಿಮ್ಮ ಮುಂದೆ ಇಡೋಕೆ ಹೊರಟಿದ್ದೀವಿ. ಯಾಕಂದ್ರೆ ರಾಜಕಾರಣದಲ್ಲಿ ಪರಸ್ಪರ ವಾಕ್ಸಮರ, ಅವ್ರ ಕಾಲು ಇವ್ರು ಎಳೆಯೋದು, ಇವ್ರ ಕಾಲನ್ನ ಅವ್ರು ಎಳೆಯೋದು, ಸೊ ದ್ವೇಷದ ರಾಜಕಾರಣ, ದ್ವೇಷ ಸಾಧಿಸೋದು, ಸಾಕಷ್ಟು ವರ್ಷಗಳ ಕಾಲ ದ್ವೇಷ ಸಾಧಿಸೋದೆಲ್ಲ ನಾವು ರಾಜಕಾರಣದಲ್ಲಿ ನೋಡಿದೀವಿ. ಬಟ್ ಆಲ್ ಆಫ್ ಸಡನ್ ಒಂದಾಗ್ಬಿಟ್ಟಿರ್ತಾರೆ. ಹಾಗಾಗಿ ರಾಜಕಾರಣದಲ್ಲಿ ಯಾರೂ ಶತ್ರುಗಳಲ್ಲ, ಯಾರೂ ಸ್ನೇಹಿತರಲ್ಲ. 25 ವರ್ಷಗಳ ಬಳಿಕ ಒಂದೇ ವೇದಿಕೆಯಲ್ಲಿ ಕಡು ವೈರಿಗಳು ಕಾಣಸಿಗ್ತಾ ಇದ್ದಾರೆ. ವೇದಿಕೆಯಲ್ಲಿ ಮುಲಾಯಂ ಸಿಂಗ್ ಯಾದವ್ ಹಾಗೇನೆ ಮಾಯಾವತಿ ಅವರು ಒಗ್ಗಟ್ಟಾಗಿದ್ದಾರೆ. ಮೋದಿ ವಿರುದ್ಧ ಉತ್ತರ ಪ್ರದೇಶದಲ್ಲಿ ಮಹಾ ಮೈತ್ರಿ ಆಗಿದೆ. ಹಗರಣ ಆದ್ಮೇಲೆ ಮುಲಾಯಂ ಸಿಂಗ್ ಯಾದವ್ ಹಾಗೇನೆ ಮಾಯಾವತಿ ಅವರು ದೂರ ದೂರ ಆಗಿದ್ರು. ಕರ್ನಾಟಕದಲ್ಲೂ ಕೂಡ ಇಂಥದ್ದೇ ಅಪರೂಪದ ದೃಶ್ಯವನ್ನ ಸ್ವಲ್ಪ ದಿನಗಳ ಹಿಂದೆ ನಾವು ಕಂಡಿದ್ವಿ. ಕಡು ವೈರಿಗಳಾಗಿದ್ದ ದೇವೇಗೌಡರು ಹಾಗೇನೆ ಸಿದ್ದರಾಮಯ್ಯ ರಾಜಕೀಯ ಸ್ನೇಹ, ಅದು ಗುರು ಶಿಷ್ಯರ ಸಮಾಗಮವನ್ನ ನಮ್ಮ ರಾಜ್ಯದಲ್ಲಿ ನಾವು ನೋಡಿದ್ವಿ. ಉತ್ತರ ಪ್ರದೇಶದಲ್ಲೂ ಈಗ ಅಂಥದ್ದೇ ದೃಶ್ಯ ಕಂಡು ಬಂದಿದೆ. ಎಸ್ಪಿ ಬಿಎಸ್ಪಿ ಸಮಾಗಮ ಆಗಿರೋದು. ಸಮಾವೇಶದಲ್ಲಿ ನಾವು ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಗುರು ಶಿಷ್ಯರು ಒಂದಾದ್ರು, ದ್ವೇಷವನ್ನ ಮರೆತು, ರಾಜಕೀಯ ದ್ವೇಷವನ್ನ ಮರೆತು ಅಂತ ಒಂದ್ ಕಡೆ ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ ಉತ್ತರ ಪ್ರದೇಶದಲ್ಲಿ 25-26 ವರ್ಷ ಆದ್ಮೇಲೆ ಹಳೆ ದೋಸ್ತಿಗಳು ಯಾವ ರೀತಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ, ಮೈತ್ರಿಯನ್ನ ಪ್ರದರ್ಶನ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇದು ರಾಜಕೀಯವಾಗಿ ಯಾವ ರೀತಿ ವಿಶ್ಲೇಷಣೆ ಮಾಡಬಹುದು? ಈ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ಲೈವ್ ನಲ್ಲಿ ನಮ್ಮ ಜೊತೆ ಔಟ್ಪುಟ್ ಎಡಿಟರ್ ಮಧು ಜಾಯ್ನ್ ಆಗಿದ್ದಾರೆ. ಮಧು, ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ, ಯಾರು ಮಿತ್ರರು ಅಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾನೆ ಇದೆ. ಸೊ ಉತ್ತರ ಪ್ರದೇಶದಲ್ಲಿ ಎಸ್ಪಿ ಬಿಎಸ್ಪಿ ಹಾವು ಮುಂಗ್ಸಿ ತರ ಇದ್ದವರು ಈಗ ಮೈತ್ರಿ ಆಗಿದ್ದಾರೆ ಸಮಾವೇಶದ ಮುಖಾಂತರವಾಗಿ. ಕರ್ನಾಟಕದಲ್ಲೂ ಕೂಡ ಸ್ವಲ್ಪ ದಿನದ ಹಿಂದೆ ರೀಸೆಂಟ್ ಆಗಿ ಗುರು ಶಿಷ್ಯರ ಸಮಾಗಮ ಆಗಿತ್ತು. ಸೊ ಇದನ್ನ ರಾಜಕೀಯವಾಗಿ ಯಾವ ರೀತಿ ವಿಶ್ಲೇಷಣೆ ಮಾಡಬಹುದು ಮಧು? ಖಂಡಿತ ಶರ್ಮಿತಾ, ಬ್ಯೂಟಿ ಆಫ್ ಡೆಮಾಕ್ರಸಿ ಏನು ಪ್ರಜಾಪ್ರಭುತ್ವದ ಸೊಬಗೆ ಅಂತಹದ್ದ ಒಂದು ಏನು ಮಾದರಿಯಲ್ಲಿರುವಂತದ್ದು. ಯಾರೂ ಕೂಡ ಇಲ್ಲಿ ಶತ್ರುಗಳಲ್ಲ, ಯಾರೂ ಕೂಡ ಮಿತ್ರರಲ್ಲ. ಇದು ಕರ್ನಾಟಕದ ಮಟ್ಟಿಗೆ ಏನು ದೇವೇಗೌಡರು ಮತ್ತು ಸಿದ್ದರಾಮಯ್ಯ ವಿಚಾರದಲ್ಲಿ ಏನ್ ಪ್ರೂವ್ ಆಯಿತು, ಅತ್ಯಂತ ಏನು ಕಡು ವೈರಿಗಳ ರೀತಿ ಕಳೆದ 10-13 ವರ್ಷಗಳಿಂದ ಏನು ಮುಖಾಮುಖಿ ಆಗಿದ್ರು ಅವರಿಬ್ರು ಮೋದಿ ವಿರುದ್ಧ, ಮೋದಿ ವರ್ಸಸ್ ಆಲ್ ಅಂತ ಬಂದಾಗ ಒಂದು ಮಹಾ ಮೈತ್ರಿ ಏನು ಎಲ್ಲಾ ರಾಜ್ಯಗಳಲ್ಲಿ ಏನು ನಿರ್ಮಾಣ ಆಗಿದೆ. ಅಂತ ಒಂದು ವಾತಾವರಣದಲ್ಲಿ ಎಲ್ಲಾ ಒಂದು ಅಸಹನೆಗಳು, ಬೇಜಾರುಗಳು, ಸಿಟ್ಟು ಮತ್ತು ಅಸಮಾಧಾನಗಳನ್ನ ಪಕ್ಕಕ್ಕಿಟ್ಟು ಜೊತೆಯಾಗಿ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ರು. ಅದೇ ರೀತಿ 93ರ ನಂತರ ಮೊದಲ ಬಾರಿಗೆ ಬರೋಬ್ಬರಿ 25 ವರ್ಷಗಳು, 26 ವರ್ಷಗಳ ಅಂತರದಲ್ಲಿ ಏನು ಮುಲಾಯಂ ಸಿಂಗ್ ಯಾದವ್ ಮತ್ತು ಮಾಯಾವತಿ ಜೊತೆಗೆ ಸೇರ್ಕೊಂಡಿದ್ದಾರೆ. ಏನು ಕಾಂಚೀರಾಮ್ ಮತ್ತು ಏನು ಮುಲಾಯಂ ಸಿಂಗ್ ಯಾದವ್ ರ ಒಂದು ಮಹಾಮೈತ್ರಿಯಲ್ಲಿ ಬಿಜೆಪಿಯನ್ನ ಏನು ಗಟ್ಟಿಯಾಗಿ ತಳವೂರಿದ್ದಂತ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡ್ಲಿಕ್ಕೋಸ್ಕರ ಅವತ್ತು 1993 ಏನು ಮಹಾಮೈತ್ರಿ ಆಗಿತ್ತು ಅದು ಸಕ್ಸಸ್ ಕೂಡ ಆಗಿತ್ತು. ಅದಾದ ನಂತರ 95ರಲ್ಲಿ ಏನು ಗಲಾಟೆ ಆಯಿತು, ಮಾಯಾವತಿ ಅವರ ವಿಚಾರದಲ್ಲಿ ಗೆಸ್ಟ್ ಹೌಸ್ ಪ್ರಕರಣ ಅಂತಾನೆ ಕರೀತು. ಅಲ್ಲಿ ಮಾಯಾವತಿ ಅವರನ್ನ ಅಟ್ಯಾಕ್ ಮಾಡಿದಂತ ಏನು ಕೆಲವು ಸಮಾಜವಾದಿ ಪಕ್ಷದ ಕಾರ್ಯಕರ್ತರ ಏನು ಅಟ್ಯಾಕ್ ಕೂಡ ಆಗಿತ್ತು. ಆ ಗಲಾಟೆಯ ನಂತರ ಇಬ್ರು ಕೂಡ ಕಳೆದ 25 ವರ್ಷಗಳಿಂದ ಕಡು ವೈರಿಗಳಾಗಿದ್ರು. ಆ ಒಂದು ಗ್ಯಾಪ್ ಅನ್ನ ತುಂಬಾ ಯಥೇಚ್ಛವಾಗಿ, ತುಂಬಾ ಪರಿಣಾಮಕಾರಿಯಾಗಿ ಬಳಸಿಕೊಂಡಿದ್ದು ಬಿಜೆಪಿ. ಕಳೆದ ಬಾರಿ 80 ಸೀಟ್ಗಳಲ್ಲಿ ಅತ್ಯಧಿಕ ಏನು ಸ್ಥಾನಗಳನ್ನ ಗೆದ್ದಿದ್ರು. ಜೊತೆಗೆ ಯುಪಿಯಲ್ಲಿ ಐತಿಹಾಸಿಕವಾಗಿ ಮೆಜಾರಿಟಿಯಿಂದ ಅಧಿಕಾರಕ್ಕೆ ಬಂದ್ರು. ಯೋಗಿ ಆದಿತ್ಯನಾಥ್ ಸಿಎಂ ಆದ್ರು. ಈ ಎಲ್ಲಾ ಬೆಳವಣಿಗೆಗಳ ನಂತರ ಏನು ಮತ್ತೆ ಸೋದರಿ ಅಂತ ಹೇಳಿ ಕರೆದುಕೊಂಡು ಅಖಿಲೇಶ್ ಯಾದವ್ ಯಾವಾಗ ಒಂದು ವೇದಿಕೆಯಲ್ಲಿ ಒಂದು ಮಹಾಮೈತ್ರಿಯನ್ನು ಮಾಡಿಕೊಂಡ್ರು, ತದನಂತರ ಅದೇ ಆವತ್ತಿನ ಮಟ್ಟಿಗೆ ದೊಡ್ಡ ಐತಿಹಾಸಿಕ ಒಂದು ವಿಚಾರ ಆಗಿತ್ತು. ಬೈಪೋಲ್ಗಳಲ್ಲಿ ಸಮಾಜವಾದಿ ಮತ್ತು ಬಹುಜನ ಸಮಾಜವಾದಿ ಕ್ಯಾಂಡಿಡೇಟ್ಗಳು ವಿಜಯವನ್ನ ಸಾಧಿಸಿದ್ರು. ಈ ಬಾರಿ ಏನು ದಿಲ್ಲಿಯ ಗದ್ದುಗೆಗೆ ಮಹಾದ್ವಾರ ಅಂತ ಕರೆಸ್ಕೊಳ್ಳುವಂತ ಯುಪಿಯಲ್ಲಿ ಏನಾಗಿದೆ, ಒಂದು ಮೆಗಾ ಒಂದು ಏನು ಕೋಯಲೇಷನ್ ಏನಾಗಿದೆ, ಈ ಒಂದು ಮೈತ್ರಿ ನಿಜವಾಗಿಯೂ ಕೂಡ ಏನು ಪೆಟ್ಟನ್ನ ಕೊಡ್ಲಿದೆ ಮೋದಿಗೆ ಅಂತ ಒಂದು ಲೆಕ್ಕಾಚಾರಗಳನ್ನ ಹಾಕ್ತಿರುವಂತ ಈ ಒಂದು ಹಂತದಲ್ಲಿ ಇನ್ನೂ ಕೂಡ ಪರಿಣಾಮಕಾರಿಯಾಗಿ ಇವರು ಮುಲಾಯಂ ಸಿಂಗ್ ಯಾದವ್ ಕಾಣಿಸ್ಕೊಂಡಿರೋದ್ರ ಜೊತೆಗೆ ಮತ್ತಷ್ಟು ಒಂದು ಏನು ಎಫೆಕ್ಟ್ ಅನ್ನ ಖಂಡಿತ ಅಕ್ರಾಸ್ ದ ನೇಷನ್ ಮಾಡುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಶರ್ಮಿತಾ. ಓಕೆ, ಥ್ಯಾಂಕ್ ಯು ಮಧು, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಥ್ಯಾಂಕ್ ಯು ಸೋ ಮಚ್.